ಈ ಭಾಗದ ಆದಿಶಕ್ತಿ ಜಗನ್ಮಾತೆ ತಾಯಿ ರೇಣುಕಾದೇವಿ ಎಲ್ಲವನ್ನೂ ಕೂಡ ಈ ವೇದಿಕೆ ಮೂಲಕ ಸ್ಮರಣೆ ಮಾಡಿಕೊಳ್ತಾ ಈ KLE ಅಂತಕ್ಕಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಜಾತಿ ಮತ ಧರ್ಮಗಳೆಲ್ಲವನ್ನ ಗಾಳಿಗೆ ತೂರಿ ಮಾನವ ಕುಲವನ್ನ ಬೆಳಗಿರ್ತಕ್ಕಂಥ ಸಪ್ತಋಷಿಗಳನ್ನ ಈ ವೇದಿಕೆ ಮೂಲಕ ಸ್ಮರಣೆ ಮಾಡಿಕೊಳ್ತಾ ಶೈಕ್ಷಣಿಕ ವರ್ಷದ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಮತ್ತು ELC ಕ್ಲಬ್ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಆ ಕಾಲೇಜಿನ ಪ್ರಾಂಶುಪಾಲರು. ಅವರು ಕೇವಲ ಒಂದು ಶಾಲೆಯ ಪ್ರಾಂಶುಪಾಲರಷ್ಟೇ ಅಲ್ಲ, ಖ್ಯಾತ ಸಂಗೀತ ಕಲಾವಿದರು. ಅವರ ಹಾಡಕ್ಕೆ ನಿಂತರು ಅಂತಂದ್ರೆ ಒಂಥರ SP ಬಾಲಸುಬ್ರಹ್ಮಣ್ಯಂನ ಜೂನಿಯರ್ ಇದ್ದಂಗ ಅನಿಸ್ತಾರ. ಒಬ್ಬ ಆದರ್ಶ ಶಿಕ್ಷಕನಾದವನಿಗೆ ಏನೇನು ಗುಣಗಳು ಇರಬೇಕು ಅಂತಂದ್ರೆ, ಸಂಗೀತದ ಸಾಹಿತ್ಯದ ನೆಲೆಗಟ್ಟಿನ ಮೇಲೆ ಆತ ಶಿಕ್ಷಣವನ್ನ ಕಲ್ತಿರಬೇಕು, ಸದಾಕಾಲ ಹಾಡನ್ನ ಗುಣಗ್ತಾ ಇರಬೇಕು, ಸಮಾಜದೊಳಗಡೆಗೆ ಸಾಹಿತ್ಯ ಸಂಸ್ಕೃತಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸತಕ್ಕಂಥ ಒಬ್ಬ ಭಾಷಣಕಾರನಾಗಿರಬೇಕು. ಇಲ್ಲ ಮಕ್ಕಳ ಮನಸ್ಸನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಪಾಠ ಮಾಡತಕ್ಕಂಥ ಆದರ್ಶ ಶಿಕ್ಷಕನಾಗಿರಬೇಕು. ಎಲ್ಲಾ ಗುಣಗಳನ್ನು ಹೊಂದಿರತಕ್ಕಂಥವ್ರನ್ನ ನಾವು ಆದರ್ಶ ಗುರುಗಳು ಅಂತ ಹೇಳಿ ಕರಿತೀವಿ. ಇನ್ನ ಇವತ್ತಿನ ಕುಮಾರಿ ವೇದಿಕಾ ವಿಶ್ವಾಸ್ ವೈದ್ಯವರು ಕೂಡ ಶರಣು ಸಮರ್ಪಣೆ ಮಾಡ್ತಾ, ಇನ್ನು ನಾನು ಸದಾಕಾಲ ಪ್ರೀತಿ ಮಾಡ್ತಕ್ಕಂಥವು, ಹೆಚ್ಚು ನನ್ನ ಬದುಕಿನ ಅರ್ಧ ಆಯುಷ್ಯವನ್ನ ಮಕ್ಕಳೊಂದಿಗೆ ಕಳೆದಿರ್ತಕ್ಕಂತಹ ನಾನು ಒಬ್ಬ ಶಿಕ್ಷಕ ಆಗಿರೋದ್ರಿಂದ ನನ್ನ ಎಲ್ಲಾ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳು ಕೂಡ ಅನಂತ ಕೋಟಿ ಶರಣುಗಳನ್ನ ಈ ವೇದಿಕೆ ಮೂಲಕ ಅದು SK ಕಾಲೇಜಿನ ವಿದ್ಯಾರ್ಥಿಗಳ ಹೃದಯ ಮಂದಿರದಲ್ಲಿ ಅತ್ಯಂತ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಹಾಗೂ ಶಿಸ್ತು ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿದ್ದಾರೆ. ಅಷ್ಟೇ ನಿಮಗೆ ಶಿಸ್ತನ್ನ ಕಲಿಸ್ತಕ್ಕಂಥ ಪ್ರಾಚಾರ್ಯರಿದ್ದಾರೆ, ಜೊತೆಗೆ ಉಪನ್ಯಾಸಕ ಬಳಗ ಇರತಕ್ಕಂಥದ್ದು. ನೀವೆಲ್ಲ ಎಷ್ಟು ಪುಣ್ಯವಂತರು ಅಂತಂದ್ರೆ, ನಿಮಗೆ ಬೇಕಾಗಿರ್ತಕ್ಕಂಥ ಆದರ್ಶಮಯವಾಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಪಾಠವನ್ನ ಮಾಡಲಿಕ್ಕೆ. ನಿಮಗೆ ಎತ್ತಿರ್ತಕ್ಕಂಥ ತಂದೆ ತಾಯಿ ಮನೆಯಲ್ಲಿ ಎಷ್ಟೇ ಬಡತನ ಇರಲಿ, ಏನೇ ಇರಲಿ, ಯಾವುದೇ ಕಷ್ಟಗಳಿರಲಿ, ನಿಮಗೆ ಶಿಕ್ಷಣ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತಕ್ಕಂಥ ಭಾವವನ್ನು ಇಟ್ಕೊಂಡು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ಕೊಡಿಸಲಿಕ್ಕೆ ತಂದೆ ತಾಯಿ ಇದ್ದಾರೆ. ಜೊತೆಗೆ ನಿಮ್ಗೆ ಓದಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ರೂಮ್ಗಳಿರಲಿ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ರೂಮ್ಗಳನ್ನ ಕಟ್ಟಿಸಿ ಮನೆಗೊಂದು ರೂಮ್ಗಳನ್ನ ಮಾಡಿ ಮಕ್ಕಳಿಗೆ ಓದಲಿಕ್ಕೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಮನೆಗಳಿದ್ರೆ ಮಕ್ಕಳು ಹಾಸ್ಟೆಲ್ ಆಗದಿದ್ರು ಚೆನ್ನಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿಯುವಂತದಕ್ಕಾಗಿ ಮಕ್ಕಳನ್ನ ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ. ಇಷ್ಟೇ ಅಲ್ಲದೆ ನಿಮಗೆ PGಗಳನ್ನ ಮಾಡಿ, ಮನೆಯಲ್ಲಿ ಸ್ಥಾನ ಇರಲಿಲ್ಲ ಅಂತಂದ್ರೆ ಬೇರೆ ಕಡೆಗೆ ರೂಮ್ ಮಾಡಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡಿಕೊಡ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ. ಸಾಲನ್ನು ಸೋಲನ್ನು ಏನೋ ಮಾಡಿ ನಿಮಗೆ ಶಿಕ್ಷಣವನ್ನ ಕೊಡ್ತಾರೆ. ಇಷ್ಟೆಲ್ಲ ಇದ್ದು ಕೂಡ ನಾವು ಶಿಕ್ಷಣವನ್ನ ಅಪ್ಪಿಕೊಳ್ತಕ್ಕಂಥ ಭಾವ ನಮ್ಮ ಹೃದಯದೊಳಗಡೆ ಬರ್ತಾನೆ ಇಲ್ಲ. ವಿದ್ಯಾರ್ಥಿಗಳ ಬದುಕು ಎಲ್ಲಿ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ನಾನು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ್ರೆ ಮಾತ್ರ ನಾನೊಬ್ಬ ವಿದ್ಯಾರ್ಥಿ ಅನ್ನುವಷ್ಟರ ಮಟ್ಟಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಇವತ್ತು 90% ಸಂಸ್ಕಾರ ಕೊಡಬೇಕಾಗಿದೆ, 10% ಮಾತ್ರ ಶಿಕ್ಷಣ ಬೇಕಾಗಿರತಕ್ಕಂಥದ್ದು ಇವತ್ತಿನ ವಿದ್ಯಾರ್ಥಿಗಳಿಗೆ. ನಾವು ಎಷ್ಟು ಹೇಳಿದೀವಿ ಪಾಠ ಅನ್ನೋದು ಮುಖ್ಯ ಅಲ್ಲ. ನೀವು ಹೆಚ್ಚು ಕಡಿಮೆ ಇವತ್ತು ನಾವು ಪಾಠ ಹೇಳಿದೀವಿ ಅಂತಂದ್ರೆ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತೀರಿ ಅಂತಂದ್ರೆ ಕನಿಷ್ಠ ನೀವು 90 ಅಂಕಗಳನ್ನು ದಾಟಿ ಬಿಡ್ತೀರಿ. ಮಕ್ಕಳು ಪಾಸ್ ಆಗಲಿ ಬಿಡ್ಲಿ, ಅವ್ರು ಹೇಗಾದ್ರೂ ಮಾಡಿ ನಾವು ಪಾಸ್ ಮಾಡಬೇಕು ಅಂತ ಶಿಕ್ಷಣ ವ್ಯವಸ್ಥೆ ಬಂದಾಗ ಮಕ್ಕಳಲ್ಲಿ ನೈತಿಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೆ ಓದು ಕಡಿಮೆ ಆಗುತ್ತೋ, ಎಲ್ಲಿವರೆಗೆ ಬರಹ ಕಡಿಮೆ ಆಗುತ್ತೋ, ಎಲ್ಲಿವರೆಗೆ ಶಿಕ್ಷಣ ಕಡಿಮೆ ಆಗುತ್ತೋ ಅಲ್ಲಿವರೆಗೆ ಮಕ್ಕಳ ಒಳಗಡೆ ನೈತಿಕತೆ ಬರಲಿಕ್ಕೆ ಅಸಾಧ್ಯವಾಗಿರತಕ್ಕಂಥದ್ದು. ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ ದೇವರು, ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಏನು ದೀಪದ ಕೆಳಗಡೆ ಓದಿರ್ತಕ್ಕಂಥ ಸರ್ ವಿಶ್ವೇಶ್ವರಯ್ಯನವರು, ದೀಪದ ಕೆಳಗಡೆ ಓದಿರ್ತಕ್ಕಂತಹ ಅಬ್ದುಲ್ ಕಲಾಂ ಅಂತವರು ಭಾರತ ರತ್ನವಾಗಿ ಜಗತ್ತಿಗೆ ಖಗೋಳಿಸಿರ್ತಕ್ಕಂಥವರು. ಗುಡಿಸಲಲ್ಲಿ ಇಟ್ಕೊಂಡು ಕೌಟಿಲ್ಯ ಅಂದ್ರೆ ಚಾಣಕ್ಯ ಇಡೀ ಮೌರ್ಯಗುಪ್ತ ಸಾಮ್ರಾಜ್ಯವನ್ನೇ ಕಟ್ಟಿರ್ತಕ್ಕಂಥವನು. ನಮಗೆ ಮನೆ ಇದೆ, ಶಾಶ್ವತವಾಗಿರ್ತಕ್ಕಂಥ ಬಿಲ್ಡಿಂಗ್ಗಳಿದ್ದಾವೆ, ಹೆತ್ತವರಿದ್ದಾರೆ, ಜೊತೆಗೆ ಮಾರ್ಗದರ್ಶನ ಮಾಡಲಿಕ್ಕೆ ಶಿಕ್ಷಕರಿದ್ದಾರೆ, ಗುರುಗಳಿದ್ದಾರೆ. ಎಲ್ಲರೂ ಇದ್ದಾಗೂ ಕೂಡ ನಾವು ಯಾವತ್ತಾದ್ರೂ ಕೂಡ ಮನೆಗೆ ರತ್ನ, ಭಾರತದ ರತ್ನ ಆಗೋದು ಪಕ್ಕಕ್ಕೆ ತಿಳಿಸಿ ಮನೆಗಾದ್ರೂ ರತ್ನ ಆಗಿದ್ದೀವ? ನಮ್ಮ ಬದುಕಿನವರೆಗೆ ಶಿಕ್ಷಣ ಎಷ್ಟು ಅವಶ್ಯ ಅಂತಂದ್ರೆ, ಬದುಕಿಗೆ ಶಿಕ್ಷಣ ಅವಶ್ಯ ಎಷ್ಟು ಅಂತಂದ್ರೆ, ನಾವು ಹುಟ್ಟಿನಿಂದ ಚಟ್ಟದವರೆಗೂ ಕೂಡ
ಬದುಕಿನ ನೈತಿಕ ಮೌಲ್ಯಗಳ ನೆಲೆಗಟ್ಟಿನ ಮೇಲೆ ಆಧ್ಯಾತ್ಮಿಕ ಹಾಸುಹೊಕ್ಕಾಗಿರಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕ ಚಿಂತನೆಗಳ ಜೊತೆಗೆ ಪುಸ್ತಕಗಳ ಓದುಗಳನ್ನ ಹೆಚ್ಚು ಬಲಪಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಮಕ್ಕಳಿಗೆ ನಾವು ಹೇಳ್ತಕ್ಕಂಥ 6 ವಿಷಯಗಳು ಮಾತ್ರ ಭಯಪಟ್ಟಿರುತ್ತೆ, ಓದಿಕೊಳ್ತೀವಿ, ಪರೀಕ್ಷೆಯಲ್ಲಿ 90-95 ಅಂಕಗಳನ್ನ ಮಾಡ್ತೀವಿ. ಆದರೆ ನೈತಿಕ ಮೌಲ್ಯ ಮಾತ್ರ ಸಂಪೂರ್ಣವಾಗಿ ಏನಾಗ್ತಾ ಇದೆ, ಇವತ್ತು ಕುಸಿತ ಕಾಣ್ತಾ ಇದೆ. ವಿದ್ಯಾರ್ಥಿಗಳ ಮಧ್ಯೆ, ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಅವಿನಾಭಾವ ಸಂಬಂಧ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳ ಮಧ್ಯೆ ಸ್ನೇಹ ಬಾಂಧವ್ಯ ಕಡಿಮೆ ಆಗ್ತಾ ಇದೆ. ತಂದೆ ತಾಯಿಯ ಮಧ್ಯೆ ಮಕ್ಕಳಿಗೆ ಬಾಂಧವ್ಯ ಕಡಿಮೆ ಆಗ್ತಾ ಇದೆ. ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಈ ಎಲ್ಲಾ ಬಾಂಧವ್ಯಗಳು ಏನಾಗ್ತಾ ಇದ್ದೇವೆ, ಇವತ್ತು ಮೂಲೆಗ್ತಾ ಇದ್ದಾವೆ ಎಲ್ಲವೂ ಸಂಬಂಧಗಳು. ಯಾಕೆ ಸಂಬಂಧಗಳು ಈಗ ಆಗ್ತಾ ಇದ್ದಾವೆ ಅಂತಂದ್ರೆ, ಮಕ್ಕಳಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಶಿಕ್ಷಣ ಏನು ಅಂತಂದ್ರೆ ನೈತಿಕತೆ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ನಾವು ಪದೇ ಪದೇ ಯಾಕೆ ನೈತಿಕತೆ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ, ಇವತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಅದೇನೆ. ಜಾತಿ ಮತ ಧರ್ಮಗಳೆಲ್ಲವನ್ನ ಗಾಳಿಗೆ ತೋರಿ ಮಾನವ ಕುಲದ ಮೇಲೆ, ಇಡೀ ಮಾನವ ಕುಲಕ್ಕೆ ನಾವು ಗುರುಗಳು ಬಹಳ ಚೆನ್ನಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರೆ. ಇಡೀ ಜಗತ್ತಿನ ಹೊರಗಡೆಗೆ ನಾವು ಯಾವುದಕ್ಕೆ ನಾವು ಹೆಚ್ಚು ಪ್ರೀತಿ ಮಾಡಬೇಕು, ಯಾವುದನ್ನ ಅಪ್ಪಿಕೊಳ್ಳಬೇಕು ಅಂತಂದ್ರೆ ಮಾನವ ಕುಲವನ್ನು ಯಾರು ಅಪ್ಪಿಕೊಳ್ತಾರೋ ಅಂತವರು ಮಾತ್ರ ಮಾನವೀಯ ನೆಲೆಗಟ್ಟಿನ ಮೇಲೆ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಅರ್ಹರಾಗಿದ್ದಾರೆ ಈ ಭೂಮಿಯ ಮೇಲೆ. ವಿದ್ಯಾರ್ಥಿಗಳ ಬದುಕು ಹೇಗಿರಬೇಕು ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬದುಕು ವಿದ್ಯಾರ್ಥಿಗಳಾಗಿರಬೇಕು. ಇವತ್ತು ಹೆತ್ತವರ ಜೊತೆಗೆ ನಮ್ಮ ಬಾಂಧವ್ಯ ಹೇಗಿದೆ ಅಂತಂದ್ರೆ, ನಮ್ಗೆ ಯಾರಾದ್ರೂ ಒಬ್ಬರು ಹೆತ್ತ ತಂದೆ ತಾಯಿ ರೈತಕ್ಕೆ ಮಾಡ್ತಿರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ತಾಯಿಗೆ ಮನೆಗೆ ಬಂದ ತಕ್ಷಣ ನಾವು ಮನೆಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅನರ್ಹರಾಗಿದ್ದೇವೆ, ಅಶಕ್ತರಾಗಿದ್ದೇವೆ. ಕಾರಣ ಮಕ್ಕಳಿಗೆ ನಾವು ಮನೆಯಲ್ಲಿರ್ತಕ್ಕಂಥ ಹೆತ್ತವರು ನಮಗಿರ್ತಕ್ಕಂಥ ಬಡತನ ಮಕ್ಕಳಿಗೆ ಬರಬಾರದು ಅನ್ನೋ ಉದ್ದೇಶಕ್ಕಾಗಿ ಮಕ್ಕಳಿಗೆ ಏನು ಮಾಡೋದಿಲ್ಲ, ಬಡತನವನ್ನ ಮರೆ ಮಾಚುತ್ತಾರೆ ತಂದೆ ತಾಯಿ. ಮನೆಯ ಪರಿಸ್ಥಿತಿಗಳು ನೋಡ್ಬಿಟ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ನಾನು ಫಸ್ಟ್ ಜನ ಪಾಲಕರು ಬರ್ತಾರೆ ನಮ್ಮ ಹತ್ರ, ಸರ್ ನಮ್ಮ ಮಗಳಿಗೆ ಎಷ್ಟೆಲ್ಲ ನಾವು ಸೌಲಭ್ಯಗಳನ್ನ ಮಾಡಿದೀವಿ, ನನ್ನ ಮೈ ಮೇಲೆ ಹರಿದಿರ್ತಕ್ಕಂಥ ಬಟ್ಟೆಯಲ್ಲಿ ನನ್ನ ಮಗಳು ಮಾತ್ರ ಹೊಸ ಬಟ್ಟೆ ಹಾಕೊಂಡು ಆಡ್ಬೇಕ್ರಿ, ಹೊಸ ಪಾದರಕ್ಷೆಗಳನ್ನ ಹಾಕೊಳ್ಬೇಕ್ರಿ, ನನ್ನ ಮಗಳು ನಾವು ಮುಖಕ್ಕೆ ಹಚ್ಕೊಳ್ಳಿಲ್ಲ, ನಮ್ಮ ಮಕ್ಕಳಿಗೆ ಚಲೋ ಸ್ನೋ ಬೋರ್ಡ್ಗಳನ್ನ ಕೊಡಿಸಿದೀವ್ರಿ, ಆದ್ರೂ ಮಕ್ಕಳು ನನಗೆ ನೈತಿಕತೆಯ ಪಾಠ ಇಲ್ಲ, ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷಣ ಇಲ್ಲ ಅಂತ ಹೇಳ್ತಕ್ಕಂಥ ಬಹಳಷ್ಟು ಕಂಪ್ಲೇಂಟ್ಗಳು ನಮ್ಮ ಕಡೆ ಬರ್ತವೆ. ಬಹಳಷ್ಟು ಜನ ವಿದ್ಯಾರ್ಥಿಗಳ ಹತ್ರ ಬರ್ತಾರೆ, ಅವ್ರ ತಂದೆ ತಾಯಿ ಹೇಳ್ತಾರೆ, ನನ್ನ ಮಗ ಸರ್ 8th grade ಏನ್ ಮಾಡ್ಲಿಕ್ಕತ್ತಾನ, ಅಡಿಗೆ ಚಿಕ್ಕ ತಿನ್ನೋದು ಕಲ್ತಿದ್ದಾನ, ನನ್ನ ಮಗ 10ನೇ ತರಗತಿ ಫಸ್ಟ್ ಇಯರ್ ಬರೋದ್ರನ್ನ ಕುಡಿತದ ತ್ರಾಸಕ್ಕೆ ಒಳಗಾಗಿದ್ದಾನೆ. ಬಹಳ ದುರದೃಷ್ಟಕರ ಸಂಗತಿ ಅಂತಂದ್ರೆ, ಇವತ್ತು ಕಾಲೇಜು ಮಟ್ಟದ ಹತ್ತಿದ ತಕ್ಷಣವೇ ಮಕ್ಕಳು ಹೆಚ್ಚು ಕಡಿಮೆ ಗುಟುಕಾಗಳಿಗೆ ದಾಸರಾಗಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳು ಹಾಗೆ ಓದಲಿಕ್ಕೆ ಸಾಧ್ಯ ಇಲ್ಲ. ಈ SKF ಸಹಿತ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳು ಹೆಚ್ಚು ಕಡಿಮೆ 100ಕ್ಕೆ 100ರಷ್ಟು ಪರಿಶುದ್ಧವಾಗಿರ್ತಕ್ಕಂಥ ಆತ್ಮಗಳೇ. ಬಹಳ ಖುಷಿ ಆಗುತ್ತೆ ಆ ಮಾತನ್ನು ಹೇಳಬೇಕು. ಅವ್ರು ಬಂದಾಗ ಒಂದು ಮಾತು ಹೇಳಿದೆ, ಹೋದ್ ಸರಿ ಬಂದಾಗ ನಾನು ಹೇಳಿದೆ, ಒಂದೊಬ್ಬ ಕೈ ಬರ್ತಿರ್ತಕ್ಕಂಥ ಮಾತು ಹೇಳಿದೆ. ಏನಂತಂದ್ರೆ, ವಿದ್ಯಾರ್ಥಿಗಳಂದ್ರೆ ಹೇಗಿರಬೇಕು ಅಂತಂದ್ರೆ, ಮಂದಿ ಕೊಂದದ್ದನ್ನ ತಿಂದು ಬದುಕಬಲ್ಲದ ಹುಲಿಯು, ತಿಂದುಳಿದ ಎಂಜಲನ್ನ ತಿನ್ನುವುದು ಹಂದಿಯು, ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ ಹಂದಿಯಾಗಬೇಡ ಬರಲು ಸಿದ್ಧ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳ ಬದುಕು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಘನತೆಯಾಗಿರ್ತಕ್ಕಂಥ ಶಿಕ್ಷಣವಾಗಿರಬೇಕು. ಮಕ್ಕಳಿಗೆ ಹಾಡು ಅಂದ್ರೆ ಹಾಡಬೇಕು, ಕುಡಿ ಅಂದ್ರೆ ಕೊಂಡು ಬಿಡಬೇಕು. ಭಾಷಣ ಮಾಡಿ ಯಾವ್ದಾದ್ರು ವಿಷಯ ಅಂತ ಕೊಟ್ರೆ ವಿಷಯವನ್ನು ಎಷ್ಟು ಸಾಧ್ಯವೋ ಅಷ್ಟು ವಿಷಯವನ್ನು ಮಂಡನೆ ಮಾಡತಕ್ಕಂಥ ಶಕ್ತಿ ಯಾವಾಗ ಬರುತ್ತೋ ಅವಾಗ ನಿಮಗೆ ಯಾವುದು ಕಾದು ಕುಳಿದಿರುತ್ತೆ ಅಂತಂದ್ರೆ ಬೇಕಾಗಿತ್ತು ಅಂತಂದ್ರೆ ಇವೆಲ್ಲವುಗಳ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ನಾನು ಅಲ್ಲೆಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ನಾನು ಒಂದ್ಸರಿ ಜಗದೀಶನ ಸಿದ್ಧಿಯವರಂಗಾಗಬೇಕು, ಮೇಟಿಯವರಂಗಾಗಬೇಕು, ಕೊಟ್ಟಾರ ಸರಂಗಾಗಬೇಕು, ತುರುಮೂರಿ ಮೇಡಮ್ ಆಗಬೇಕು, ನಮ್ಮ ಗುರುಗಳಂಗಾಗಬೇಕು ಅಂತ ಅನ್ಕೊಂಡಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನಿತ್ಯವೂ ಕೂಡ ತಪಸ್ಸನ್ನ ಮಾಡಬೇಕು. ಯಾವುದರ ತಪಸ್ಸು? ಕಣ್ಣು ಮುಚ್ಚಿ ತಪಸ್ಸು ಮಾಡೋದಲ್ಲ, ಕಣ್ಣು ಮುಚ್ಚಿ ತಪಸ್ಸು ಮಾಡೋದಲ್ಲ. ವಿದ್ಯಾರ್ಥಿಗಳು ಕಣ್ತೆರೆದೇ ತಪಸ್ಸು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥ ಸಂಗತಿ. ಹಾಗಾದ್ರೆ ಕಣ್ತೆರೆದು ತಪಸ್ಸು ಮಾಡೋದಂತಂದ್ರೆ ಏನ್ ಮಾಡತ್ತ ಅಂತ, ಕಣ್ತೆರೆದು ಅಂತರಂಗದ ಕಣ್ಣನ್ನ ತೆರೆದು ನಾವ್ ಏನ್ ಮಾಡಬೇಕಾಗಿದೆ, ಕೊಟ್ಟಿರ್ತಕ್ಕಂಥ ವಿಷಯವನ್ನ ಮನನ ಮಾಡಿಕೊಂಡು ಇವತ್ತು ಬದುಕನ್ನ ಕಟ್ಟಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಇಂದಿನ ಆಧುನಿಕ ಯುಗದಲ್ಲಿ, ಆಧುನಿಕ ಭಾರತ ಯುಗಗಳಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತಂದ್ರೆ, ನೀವು 100ಕ್ಕೆ 99.99 ಮಾಡಿದ್ರು ಕೂಡ ಇವತ್ತು ನಮಗೆ ಯಾರಿಗೂ ಕೂಡ ನೌಕರಿ ಸಿಗೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಸರ್ಕಾರಿ ನೌಕರಿ ಬೇಕಂತೇನಿಲ್ಲ, ಸರ್ಕಾರಿ ನೌಕರಿ ಇಲ್ಲದೆ ಕೂಡ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ನಾವು ಕೂಡ ಒಬ್ಬರು.
ನಮಗೆಲ್ಲರಿಗೂ ಕೂಡ ಓದಿದವರಿಗೆಲ್ಲರಿಗೂ ಕೂಡ ನೌಕರಿ ಸಿಗುತ್ತೆ ಅಂತಕ್ಕಂಥ ಭಾವನೆಗೆ ಓದೋದಲ್ಲ. ಓದು ಯಾವುದಕ್ಕೆ ಸೀಮಿತ ಅಂತಂದ್ರೆ ಭೌತಿಕ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಓದು ಬದುಕನ್ನ ಹೇಗೆ ಕಲಿಬೇಕು ಅನ್ನೋದಕ್ಕಾಗಿ ಶಿಕ್ಷಣವನ್ನು ಕಲಿಬೇಕು ಹೊರತು ನಾವು ನೌಕರಿ ಮಾಡಬೇಕಂತಕ್ಕಂಥ ಭಾವಕ್ಕಾಗಿ ಶಾಲೆಯನ್ನ ಕಲಿಯೋದಲ್ಲ. ಶಿಕ್ಷಣಕ್ಕಾಗಿ ನಾವು ಶಾಲೆಯನ್ನ ಕಲಿಬೇಕಾಗಿರ್ತಕ್ಕಂಥವ್ರು, ಸಂಸ್ಕಾರಕ್ಕಾಗಿ ನಾವು ಶಿಕ್ಷಣವನ್ನ ಕಲಿಬೇಕಾಗಿರ್ತಕ್ಕಂಥವ್ರು. ಎಲ್ಲಿವರೆಗೆ ಶಿಕ್ಷಣ ಪಡ್ಕೊಳ್ಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಮಾತಾಡ್ಲಿಕ್ಕೆ, ಇನ್ನೊಬ್ಬರ ಬರರ ಬಗ್ಗೆ ಚಾರಿಯನ್ನು ಹೇಳಲಿಕ್ಕೆ, ಇನ್ನೊಬ್ಬರ ಬಗ್ಗೆ ಏನಾದ್ರೂ ಕೆಟ್ಟದನ್ನು ಹೇಳಲಿಕ್ಕೂ ಕೂಡ ನಮ್ಮ ಹತ್ರ ಸಮಯ ಇರಬಾರದು. ಅಷ್ಟರ ಮಟ್ಟಿಗೆ ಶಿಕ್ಷಣ ಏನ್ ಮಾಡಬೇಕು, ಒಳ್ಳೆಯ ಬೌದ್ಧಿಕ ಚಿಂತನೆಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು. ಅದನ್ನೇ ಶಿಕ್ಷಣ ಅಂತ ಕರೀತಾರೆ. ಬೇರೆ ಯಾವುದು ಶಿಕ್ಷಣ ಅಲ್ಲ. ಯಾವುದು ನೈತಿಕತೆಯನ್ನ ಕೊಡುತ್ತೋ, ಯಾವುದು ಒಳ್ಳೆಯ ಮೌಲ್ಯಗಳನ್ನು ಕೊಡುತ್ತೋ ಅದೇ ನಿಜವಾಗಿರ್ತಕ್ಕಂಥ ಶಿಕ್ಷಣ. ಶಿಕ್ಷಣ ಅಂತ ಮತ್ತೊಂದು ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ.